ಅವನಿಗೆ ಒಬ್ಳು ಸುಂದರವಾಗಿರೋ ಗೆಳತಿ ಕೂಡ ಇದ್ಲು, ರಾಣಿ ತರ. ಅವ್ರ ಅಪ್ಪನಿಗೆ ಮಗ ತನಗಿಂತ ದೊಡ್ಡ ರಾಜ್ಕುಮಾರ ಆಗ್ಬೇಕು ಅನ್ನೋ ಆಸೆ. ಆದ್ರೆ ಮಗನ ಆಸೆ ಬೇರೆನೇ ಆಗಿತ್ತು. ಮಗನ ಸರಿ ದಾರಿಗೆ ತರಬೇಕು ಅಂತ ಅವ್ರಪ್ಪ ತುಂಬಾ ಪ್ರಯತ್ನ ಪಡ್ತಿದ್ದ. ಆದ್ರೆ ಮಗ ಅಪ್ಪನ ಮಾತು ಕೇಳಲೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಒಂದಿನ ಆ ರಾಜ್ಕುಮಾರನ್ಗೂ ಅವನ್ ಗೆಳತಿಗೂ ದೊಡ್ಡದಾಗಿ ಜಗಳ ಆಯ್ತು. ನೀನು ನನಗೆ ಮೋಸ ಮಾಡಿ ಅವನ ಜೊತೆ ಹೋಗ್ತೆ ಕಣೆ, ಅರ್ಥ ಮಾಡ್ಕೋ. ಅದೇ ಕೋಪದಲ್ಲಿ ಅರಮನೆಗೆ ಬಂದ. ರಾಣಿ ಮೇಲಿರೋ ಕೋಪನ ಅವ್ರ ಅಪ್ಪನ ಮೇಲೆ ತೀರಿಸ್ಕೊಂಡ. ದಯವಿಟ್ಟು ನನ್ನ ಒಬ್ಬನೇ ಇರಕ್ ಬಿಟ್ಬಿಡು, ನನ್ನ ಪಡೆಗೆ ನಾನು ಇರ್ತೀನಿ. ನನಗೆ ತುಂಬಾ ನೋವಾಯ್ತು, ತುಂಬಾ ಬೇಜಾರಾಯ್ತು. ಅಮ್ಮ ಅಮ್ಮ